ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ವೀಕ್ಷಕರೇ, ನೋಡಿರ್ಬೋದು ನೀವು ಆಟೋ ಸೆಕ್ಟರ್ದು ಎಲ್ಲ ಸ್ಟಾಕ್ಗಳು ಭಾಳ ಬೀಳತ್ತಾವ. ನಾನು ಇವತ್ತಿನ ಈ ವಿಡಿಯೋನಾಗ ಆಟೋಮೊಬೈಲ್ ಸೆಕ್ಟರ್ದು ಸ್ಟಾಕ್ಗಳು ಈ ಥರ ಬೀಳಾಕ ಮೇನ್ ರೀಸನ್ಗಳೇನ, ಅದ್ರ ಹಿಂದೆ ಕಾರಣಗಳೇನಂತ ಎಲ್ಲ ಡೀಟೇಲ್ದಾಗ ತಿಳ್ಕೊಳ್ಳೋನು. ಮತ್ತು ಇಲ್ಲಿಂದ ಇವು ಸ್ಟಾಕ್ಗಳು ರಿಕವರ್ ಆಗ್ತಾವೋ ಇಲ್ಲೋ ಅಂತ ಎಲ್ಲ ಡೀಟೇಲ್ದಾಗ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋನು. ನಾನು ವೀಕ್ಷಕರೇ, ಈ ವಿಡಿಯೋನ ಒಟ್ಟು ಸ್ಕಿಪ್ ಮಾಡೋದು ಫುಲ್ ವಿಡಿಯೋನ ನೋಡ್ರಿ ವೀಕ್ಷಕರೇ. ಒಂದೇ ಮೇನ್ ರೀಸನ್ ಏನಂತಂದ್ರೆ ಆಟೋಮೊಬೈಲ್ ಸೆಕ್ಟರ್ದು ಸ್ಟಾಕ್ಗಳು ಈ ಥರ ಬೀಳಾಕ ಡೊನಾಲ್ಡ್ ಟ್ರಂಪ್ ಅವ್ರ ವೀಕ್ಷಕರೇ ಮೊನ್ನೆ ಒಂದು ಹೇಳಿಕೆ ಕೊಟ್ರ. ಏನ್ ಹೇಳಿಕೆ ಕೊಟ್ರ ಅಂತಂದ್ರ, ನಾ ಆಟೋಮೊಬೈಲ್ ಸೆಕ್ಟರ್ ಮ್ಯಾಗನು 25% ಟೆರಿಫ್ ಅನ್ನ ಹಚ್ತೇನೆ ಅಂತ ವೀಕ್ಷಕರೇ ಒಂದ ಹೇಳಿಕೆ ಕೊಟ್ರ. ಇನ್ನ ಹಚ್ಚಿಲ್ಲ, ಏಪ್ರಿಲ್ ತಕ ಹಚ್ಬೋದಂತ ನ್ಯೂಸ್ ರಿಪೋರ್ಟ್ ಗಳಿಂದ ನ್ಯೂಸ್ ಬರತೈತಿ. ಅದ ಒಂದು ಕಾರಣದಿಂದ ವೀಕ್ಷಕರೇ ನಮ್ ದೇಶದ್ದು ಎಲ್ಲಾ ಆಟೋಮೊಬೈಲ್ ಸ್ಟಾಕ್ಗಳು ಈಗ ಬಹಳ ಬೀಳಾತವ. ಅತ್ರಾಗ್ರೆ ನೀವು ನೋಡಿರ್ಬೋದ, ಮಹೇಂದ್ರ ಮತ್ತೆ ಟಾಟಾ ಮೋಟರ್ಸ್ ರೇ ಬಹಳ ಬೀಳಾತವ. ಯಾಕಂದ್ರ ವೀಕ್ಷಕರೇ, ಟಾಟಾ ಮೋಟರ್ಸ್ ಮತ್ತೆ ಮಹೇಂದ್ರನ ನಮ್ ದೇಶದ ಎರಡು ಕಂಪ್ನಿಗಳು ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾವ ಮತ್ತೆ US ನಾಗೂ ಎಕ್ಸ್ಪೋರ್ಟ್ ಮಾಡ್ತಾವ. ನಾನು ಇವಕ್ಕಿದ್ ಒಂದು ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆತ. ಅನ್ನ ವೀಕ್ಷಕರೇ ಬೀಳಾತವ. ನಾನು ಇವ್ ಎರಡು ಸ್ಟಾಕ್ ಮ್ಯಾಗ ನಿಮ್ದ ಕಣ್ಣಿರ್ಬೇಕ. ಯಾಕಂತಂದ್ರೆ ವೀಕ್ಷಕರೇ, ಮೇನ್ ಟಾಟಾ ಮೋಟರ್ಸ್ ಜಾಗ್ವಾರ್ ಲ್ಯಾಂಡ್ ರೋವರ್ ಅದು ನಿಮಗೆ ಗೊತ್ತೈತಿ ಕಾರ್. ಅದ್ರಲೇನ ಹೆಚ್ಚ ರೆವೆನ್ಯೂ ಅದಕ್ಕೆ ಬರ್ತೈತಿ. ಅವ ಕಾರ್ಗಳನ್ನ ಹೆಚ್ಚ US ನಾಗದು ಮಾರ್ತೈತಿ ವೀಕ್ಷಕರೇ. ನಾನು ಈ ಟೆರಿಫ್ ಏನ್ರೆ ಖರೇನ ಆತಂತಂದ್ರೆ ವೀಕ್ಷಕರೇ, ಅದ್ರ ಪೆಟ್ ಟಾಟಾ ಮೋಟರ್ಸ್ಗೂ ಬಹಳ ಬೀಳ್ತೈತಿ. ಅದಕ್ಕೆ ನೀವು ನೋಡಿರ್ಬೋದ, ಟಾಟಾ ಮೋಟರ್ಸ್ ಸ್ಟಾಕ್ ಪ್ರೈಸ್ ಅದ್ರ ಆಲ್ ಟೈಮ್ ಹೈದಿಂದ 30% ಕಿಂತನೂ ಹೆಚ್ಚ ಬಿದ್ದೈತಿ. ಇದು ನಿಮ್ದ ತಲೆಯಾಗಿರ್ಲಿ. ಈಗ ಬರೀ ವೀಕ್ಷಕರೇ, ಎರಡನೇ ರೀಸನ್ ತಿಳ್ಕೊಳ್ಳೋಣ. ಎರಡನೇ ರೀಸನ್ ಏನಂತಂದ್ರೆ ವೀಕ್ಷಕರೇ, ಕಾಂಪಿಟೇಷನ್. ಆಟೋಮೊಬೈಲ್ ಸೆಕ್ಟರ್ನಾಗ ಕಾಂಪಿಟೇಷನ್ ಭಾಳ ಆಗೈತೆ ವೀಕ್ಷಕರೇ. ನೋಡಿರ್ಬೋದು ನೀವು, ಮೊದಲ EV ಸೆಗ್ಮೆಂಟ್ನಾಗ ಟಾಟಾ ಮೋಟರ್ಸ್ ಅನ್ನ ವೀಕ್ಷಕರೇ ಎಲ್ಲಕ್ಕಿಂತ ಹೆಚ್ಚು ಮಾರ್ಕೆಟ್ ಅನ್ನ ಕ್ಯಾಪ್ಚರ್ ಮಾಡಿತ್ತ ಟಾಟಾ ಮೋಟರ್ಸ್ ಅನ್ನ ಇತ್ತ. ಬಟ್ ಈಗ ವೀಕ್ಷಕರೇ ನೋಡಿರ್ಬೋದು ನೀವು, ಹೊಂಡಾಯಿ ಬಂದೈತಿ, ಸುಜುಕಿನೂ ವೀಕ್ಷಕರೇ EV ಸೆಗ್ಮೆಂಟ್ನ ಎಳತೈತಿ, ಮಹೇಂದ್ರ ಐತಿ. ಆದ ಕಾರಣ ಈ ಸೆಕ್ಟರ್ನಾಗ ಭಾಳ ಕಂಪ್ನಿಯಾಗವ, ಕಾಂಪಿಟೇಷನ್ ಭಾಳ ಆಗೈತಿ. ಅತ್ರಾಗ್ರೆ ವೀಕ್ಷಕರೇ EV ಸೆಕ್ಟರ್ದ ಒಂದು ಅಪ್ಪ ಅಂತಂದ್ರೆ ವೀಕ್ಷಕರೇ, EV ಸೆಕ್ಟರ್ದ ಎಲ್ಲಕ್ಕಿಂತ ದೊಡ್ಡ ಕಂಪ್ನಿ ಟೆಸ್ಲಾ ನಮ್ಮ ಇಂಡಿಯಾನಾಗ ಲಾಂಚ್ ಮಾಡೋದೈತಿ. ಏಪ್ರಿಲ್ ದಿಂದ ಟೆಸ್ಲಾ EV ಕಾರ್ಗಳು ನಮ್ಮ ದೇಶನಾಗ ಸೆಲ್ ಮಾಡಬಹುದು ಅಂತ ನ್ಯೂಸ್ ರಿಪೋರ್ಟ್ ಗಳಿಂದ ನ್ಯೂಸ್ ಬರತೈತಿ. ವೀಕ್ಷಕರೇ, ನಿಮಗೆ ಗೊತ್ತೈತಿ ಟೆಸ್ಲಾದವ್ರಿಗೆ ಹೈರಿಂಗ್ ಮಾಡತ್ತಾರ ಮತ್ತ ಜಾಗನ ಹುಡುಕಾತಾರ ಪ್ಲಾಂಟ್ ಅಲ್ಲಿ ನಿರ್ಮಾಣ ಮಾಡೋದಂತ. ಅದ ಕಾರಣ ವೀಕ್ಷಕರೇ, ಇದು ಒಂದು ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಮಹೇಂದ್ರ ಮತ್ತು ಟಾಟಾ ಮೋಟರ್ಸ್. ವೀಕ್ಷಕರೇ, ಮಹೇಂದ್ರ ಟಾಟಾ ಮೋಟರ್ಸ್ ನಿಮಗೆ ಗೊತ್ತೈತಿ EV ಪ್ಯಾಸೆಂಜರ್ ಕಾರ್ಗಳನ್ನ ಸೆಲ್ ಮಾಡ್ತೈತಿ. ಅದಕ್ಕೆ ಡೈರೆಕ್ಟ್ ಕಾಂಪಿಟೇಷನ್ ಟೆಸ್ಲಾ ಕೊಡ್ತೈತಿ ಅಂತ ನನಗೆ ಅನಿಸ್ತೈತಿ. ಬಟ್ ಒಂದು ಅಡ್ವಾಂಟೇಜ್ ಏನಂತಂದ್ರೆ ವೀಕ್ಷಕರೇ, ಟೆಸ್ಲಾದು ಕಾರ್ಗಳು ಬಹಳ ತುಟ್ಟಿದಾವ. 30 ಲಕ್ಷದಿಂದ ಸ್ಟಾರ್ಟ್ ಆಗ್ತಾವ್ರು ಕಾರ್ಗಳು. ಮಹೇಂದ್ರ ಮತ್ತು ವೀಕ್ಷಕರೇ ಟಾಟಾ ಮೋಟರ್ಸ್ ಬಹಳ ಕಡಿಮೆ ಬೆಲೆನಾಗ EV ಕಾರ್ಗಳನ್ನ ಕೊಡ್ತಾರ. ಅದ ಕಾರಣ ವೀಕ್ಷಕರೇ, ಅದು ಒಂದು ನೋಡ್ಬೇಕಾ. ನ್ಯೂಸ್ ರಿಪೋರ್ಟ್ ಗಳಿಂದ ಇದು ಒಂದು ನ್ಯೂಸ್ ಬರತೈತಿ, ಟೆಸ್ಲಾ ಕಡಿಮೆ ಬಜೆಟ್ ಒಂದು ಕಾರ್ ಇಂಡಿಯಾ ಸಂಬಂಧನ ಒಂದು ತೆಗಿಬಹುದು ಈ ಕಾಂಪಿಟೇಷನ್ ಅನ್ನ ಬೀಟ್ ಮಾಡಕಂತ. ನಾನು ಅದ್ರ ಬಗ್ಗೆನೂ ತಿಳ್ಕೊಬೇಕಾ. ಮತ್ತೊಂದನ್ನು ನ್ಯೂಸ್ ಬರತೈತಿ, ಅದೇನಂತಂದ್ರೆ ಟಾಟಾ ಮೋಟರ್ಸ್ ಕೂಡ ಟೆಸ್ಲಾ ಎರಡು ಪಾರ್ಟ್ನರ್ಶಿಪ್ನಾಗ ನಮ್ಮ ದೇಶನಾಗ ಆಪರೇಷನ್ ರನ್ ಮಾಡ್ಬೋದು, ಕೆಲಸ ಮಾಡ್ಬೋದು ಅಂತಾನು ಅನ್ನತಾರ. ಅನಾನ ವೀಕ್ಷಕರೇ, ಇದ್ರ ಮ್ಯಾಗ ನಿಮ್ಮದು ಕಣ್ಣು ಇರ್ಬೇಕಾ. ಬಟ್ ಕಾಂಪಿಟೇಷನ್ ಐತಿ ಸೆಕ್ಟರ್ನಾಗ. ಅನಾನ ವೀಕ್ಷಕರೇ, ಇದು ಒಂದು ಮೇನ್ ಕಾರಣ ಆಗ್ತೈತಿ. ಈಗ ಬಾರಿ ವೀಕ್ಷಕರೇ, ಮೂರನೇ ರೀಸನ್ ತಿಳ್ಕೊಳ್ಳೋಣ. ವೀಕ್ಷಕರೇ, ಮೂರನೇ ರೀಸನ್ ಏನಂತಂದ್ರೆ ಲೋ ಡಿಮಾಂಡ್. ಆಟೋ ಸೆಕ್ಟರ್ನಾಗ ವೀಕ್ಷಕರೇ ಡಿಮಾಂಡ್ ಭಾಳ ಕಡಿಮೆ ಐತಿ. ಮಂದಿ ಯಾರು ಕಾರ್ಗಳನ್ನ ಬಾಯ್ ಮಾಡವಾಳ್ರ. ಎದಕ್ಕಂತಂದ್ರ ಮೇನ್ ಅಂತಂದ್ರ ಅನ್ಎಂಪ್ಲಾಯ್ಮೆಂಟ್ ದೇಶನ ವೀಕ್ಷಕರೇ, ನೌಕರಿಗಳು ಸಿಗವಾಲು ಭಾಳ ಮಂದಿಗ. ಮತ್ತೊಂದು ಏನಂತಂದ್ರ ವೀಕ್ಷಕರೇ, ಎಕನಾಮಿಕ್ ಅನ್ಸರ್ಟನಿಟಿ, ಎಕನಾಮಿಕ್ ಸ್ಲೋ ಡೌನ್ ಆಗೈತಿ ಮತ್ತು ವೀಕ್ಷಕರೇ ಎಲ್ಲ ತುಟ್ಟಿ ಆಗೈತಿ. ಅದ ಕಾರಣನು ವೀಕ್ಷಕರೇ ಡಿಮಾಂಡ್ ಕಡಿಮೆ ಐತಿ. ಆಟೋಮೊಬೈಲ್ ಸೆಕ್ಟರ್ದು ಎಲ್ಲಾ ಸ್ಟಾಕ್ಗಳ ಬೀಳಾತವ ಅಂತ ನಾವು ಅನ್ಬೋದ. ಇದು ಒಂದು ಪಾಯಿಂಟ್ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಆಗ್ತೈತಿ. ಬಟ್ ವೀಕ್ಷಕರೇ, ಈಗ ನೋಡ್ಬೇಕು. ಯಾಕಂತಂದ್ರೆ ಈಗ ಇನ್ಕಮ್ ಟ್ಯಾಕ್ಸ್ನಾಗ ಸ್ವಲ್ಪ ಟ್ಯಾಕ್ಸ್ ಕಡಿಮೆ ಮಾಡ್ಯಾರ. ನಾನು ಅದರದಿಂದ ಸ್ವಲ್ಪ ಮಂದಿ ಕಡೆ ರೊಕ್ಕ ಉಳಿತೈತಿ. ಆ ರೊಕ್ಕದ್ಲೆ ಏನ್ರೆ ಕಾರ್ಗಳನ್ನ ಅದು ಬಾಯ್ ಮಾಡ್ರ ಜನರ ವೀಕ್ಷಕರೇ, ಅದು ಒಂದು ಚಲೋ ಪಾಯಿಂಟ್ ಆಗ್ತೈತಿ. ಈಗ ಬರೀ ವೀಕ್ಷಕರೇ, ನಾವು ನೆಕ್ಸ್ಟ್ ಪಾಯಿಂಟ್ ನೋಡೋಣ. ವೀಕ್ಷಕರೇ, ನಾಲ್ಕನೇ ಪಾಯಿಂಟ್ ಏನಂತಂದ್ರ ಹೈ ಟ್ಯಾಕ್ಸೇಷನ್. ವೀಕ್ಷಕರೇ, ನಮ್ ದೇಶನಾಗ ಒಂದ್ ಕಾರ್ ತಗೋಬೇಕಂತಂದ್ರ ಜನರ ಬಹಳ ಟ್ಯಾಕ್ಸ್ ಕೊಡ್ಬೇಕಾಗ್ತೈತಿ. ನೀವು ನೋಡಿರ್ಬೋದ, ಒಂದ್ ಯಾವ್ದು ಕಾರನ್ನ ನೀವು ಬಾಯ್ ಮಾಡ್ಬೇಕಂತಂದ್ರ ನಮ್ ದೇಶನಾಗ ಎಷ್ಟು GST ಇತ್ತಂತಂದ್ರ 28% ದಿಂದ 50% ತಕ ನೀವು ಯಾವ ಕಾರ್ ತಗೋತೀರಿ ಅದ್ರ ಮ್ಯಾಗ ವೀಕ್ಷಕರೇ ಟ್ಯಾಕ್ಸ್ ಹತ್ತೈತಿ. ನಾನು ನಮ್ ದೇಶನಾಗ ಕಾರ್ ತಗೋಬೇಕಂದ್ರ ಟ್ಯಾಕ್ಸ್ ಭಾಳ ಕೊಡ್ಬೇಕಾಗ್ತೈತಿ ಮತ್ತೆ ರಿಜಿಸ್ಟ್ರೇಷನ್ ಫೀ ಅಂತಾನು ಭಾಳ ಕೊಡ್ಬೇಕಾಗ್ತೈತಿ. ಅದಕ್ಕಿಂತ ಹೆಚ್ಚು ಜನರು ಏನ್ ಮಾಡತ್ತಾರ ಅಂತಂದ್ರ ವೀಕ್ಷಕರೇ, ಸೆಕೆಂಡ್ ಹ್ಯಾಂಡ್ ಕಾರ್ಗಳನ್ನ ಬಾಯ್ ಮಾಡತ್ತಾರ. ಅನಾನ ವೀಕ್ಷಕರೇ, ಇದು ಒಂದು ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ನಮ್ ದೇಶನಾಗ ಆಟೋಮೊಬೈಲ್ ಸೆಕ್ಟರ್ದು ಸ್ಟಾಕ್ಗಳಗ. ಬರೀ ಈಗ ಲಾಸ್ಟ್ ಪಾಯಿಂಟ್ ತಿಳ್ಕೊಳ್ಳೋಣ. ಲಾಸ್ಟ್ ಪಾಯಿಂಟ್ ಏನಂತಂದ್ರ ಹೈ ಇನ್ವೆಂಟ್ರಿ ಮತ್ತು ಲಿಮಿಟೆಡ್ ನ್ಯೂ ಲಾಂಚ್. ವೀಕ್ಷಕರೇ ನೋಡ್ರಿ, ಇವು ಏನ್ ಆಟೋಮೊಬೈಲ್ ಸೆಕ್ಟರ್ದು ಎಲ್ಲಾ ಕಂಪ್ನಿಗಳು ಇದಾವಲ್ಲ ರೀ, ಅವ್ರ ತಮ್ಮ ಇನ್ವೆಂಟ್ರಿಗಳನ್ನ ಹೈ ಮಾಡ್ಬಿಟ್ರ ಈಗ ಅವ ಕಾರ್ಗಳ ಸೆಲ್ ಮಾಡಕ ಇವ್ರಗ ಆಗ್ವಾತ. ಅದು ಒಂದು ವೀಕ್ಷಕರೇ ಕಾರಣ ಆಗ್ತೈತಿ. ಮತ್ತೊಂದು ಮೇನ್ ರೀಸನ್ ಏನಂತಂದ್ರ ನೀವು ನೋಡಿರ್ಬೋದು ವೀಕ್ಷಕರೇ, ಕೋವಿಡ್ ಆಗಾನ ಯಾವ ತರ ಕಾರ್ ಮಾಡೆಲ್ಗಳು ಹೊಸ ಲಾಂಚ್ ಅದು. ಈಗ ಯಾವ ಕಾರ್ದ
ಹೊಸ ಹೊಸ ಮಾಡೆಲ್ ಲಾಂಚ್ ಆಗವಲ್ವು. ಆದ ಕಾರಣ ವೀಕ್ಷಕರೇ ಇದು ಒಂದು ರೀಸನ್ ಆಗ್ತೈತಿ. ಆಟೋಮೊಬೈಲ್ನಾಗ ಯಾವುದೋ ಒಂದು ಕಂಪ್ನಿ ಸರ್ವೈವ್ ಮಾಡ್ಬೇಕಂತಂದ್ರೆ ಹೊಸ ವೀಕ್ಷಕರೇ ಮಾಡೆಲ್ಗಳನ್ನ ತೆಗಿಬೇಕು, ಹೊಸ ಫ್ಯೂಚರ್ಗಳನ್ನ ಕೊಡಬೇಕು. ಅವಾಗ ಜನರ ಬಾಯ್ ಮಾಡ್ತಾರ. ಏನೂ ಹೊಸ ಫ್ಯೂಚರ್ ಕೊಡ್ಲಿಲ್ಲ, ಅವ ಸೇಮ್ ಕಾರ್ ಬಿಡಾತ್ರ ಅಂತಂದ್ರೆ ಈಗ ನೀವೊಂದು ಎಕ್ಸಾಂಪಲ್ ತಿಳ್ಕೊರಿ. ನನ್ನ ಕಡೆ ಟಾಟಾ ನೆಕ್ಸಾನ್ ಕಾರ್ ಐತಿ ವೀಕ್ಷಕರೇ. ಈಗನು ಟಾಟಾ ನೆಕ್ಸಾನ್ನಾಗ ಬೇರೆ ಹೊಸ ಫ್ಯೂಚರ್ ಕೊಡ್ಲಿಲ್ಲ ಅಂತಂದ್ರೆ ನಾ ಮತ್ತೆ ಯಾಕೆ ವೀಕ್ಷಕರೇ ಬೇರೆ ಕಾರನ್ನ ಬಾಯ್ ಮಾಡಕ್ ಹೋಗ್ಲಿ? ನನ್ನ ಕಡೆ ಐತಿ ಮೊದ್ಲ ಅದ ಕಾರ್ ಈಗನು ಬಿಡತ್ತಾರಂತ ಯಾರು ಬಾಯ್ ಮಾಡಂಗಿಲ್ಲ. ಅಣ್ಣ ಹೊಸ ಮಾಡೆಲ್ಗಳಿಗೆ ಯಾವ ಕಂಪ್ನಿಗಳು ಬಿಡವಲ್ಲು ಅಣ್ಣ. ಇದು ಒಂದ ಕಾರಣ ಆಗ್ತೈತಿ ಆಟೋ ಸೆಕ್ಟರ್ದು ಸ್ಟಾಕ್ಗಳು ಈ ತರ ಬೆಳಕ. ತಿಳಿದ್ರಿ ವೀಕ್ಷಕರೇ ಇವ ಮೇನ್ ರೀಸನ್ಗಳಿದ್ದು ನಿಮಗೆಲ್ಲ ಡೀಟೇಲ್ದಾಗ ತಿಳಿದೈತೆ ಅಂತ ನನಗನ್ನಿಸ್ತೈತಿ. ಈ ವಿಡಿಯೋ ಚಲೋ ಅನ್ಸಿದ್ರೆ ಲೈಕ್ ಮಾಡ್ರಿ. ಈ ಚಾನಲ್ ಮೇಲೆ ನಾ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ನ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.